ಅದು ಅದೇನದು ಮೂರಾನಂದ ಸರ್. ನೀವು ಅಕ್ಷರ ಆರಾಧನೆ ಮಾಡಿ ನಿಮ್ ಕೈಯಲ್ಲಿ ಸರಿಯಾದ ಪುಸ್ತಕ ಸಿಕ್ಬಿಟ್ರೆ 3 ತರ ಆನಂದ. ಅದು ಮೊದಲನೇ ಆನಂದ ಯಾವುದು? ಮೊದಲನೇ ಆನಂದ ಏನ್ ಸರ್? ಒಂದ್ ಒಳ್ಳೆ ಕತೆ ಪುಸ್ತಕ ಅಥವಾ ಒಂದ್ ಒಳ್ಳೆ ಸಿನಿಮಾ ನೋಡ್ಬಿಟ್ರೆ, ಈಗ ರಾಮಶಾಪ ಬಾಮ ಏನ್ ಚೆನ್ನಾಗಿದೆ. ಇವ್ರಿಗೆ ಒಂದ್ ಹೆಂಡತಿ ಇದ್ದಾಳೆ, ಈ ಹೆಂಡತಿನ ಬಿಟ್ಬಿಟ್ಟು ಇನ್ನೊಬ್ಬಳನ್ನ ಕರ್ಕೊಂಡು ಗೋವಾಗ ಹೋಗ್ತಾನಲ್ಲ, ನನಗೂ ಈ ತರ ಆಗ್ಬಿಟ್ರೆ ಅನ್ಸುತ್ತಲ್ಲ. ಅದ್ ಯಾಕೆ ಹೇಳಿ? ನಿಜ ಜೀವನ ಹಂಗಾದ್ರೆ ಗೊತ್ತಾಗುತ್ತೆ. ನೀವ್ ಯಾರ ಜೊತೆ ಗೋವಾಗ ಹೋಗಿ ನಿಮ್ ಹೆಂಡತಿಗೆ ಎಲ್ಲಿ ಸಿಕ್ಕಾಕೊಟ್ರೆ ಇಡೀ ಜೀವನ ಹೋಯ್ತು. ಬಟ್ ಕಥೆಯಲ್ಲಿ ಏನ್ ಮಜಾ ಹೇಳಿ? ಅದನ್ನ ಅನುಭವಿಸ್ಬೋದು, ಬಟ್ ದಿ ಕಾನ್ಸಿಕ್ವೆನ್ಸ್ ಆಫ್ ಇಟ್ ಇಸ್ ನಾಟ್ ರಿಯಲ್. ಒಂದು ಕಥೆಯನ್ನ ನೀವು ಪರಿಪೂರ್ಣವಾಗಿ ಅನುಭವಿಸ್ಬೋದು, ಅದರ ಪರಿಣಾಮವನ್ನ ನೀವು ಅನುಭವಿಸ್ಬೇಕಾಗಿಲ್ಲ. ಇದು ಈ ಎಸ್ಕೇಪಿಸಮ್ ಇದೆಯಲ್ಲ, ಇದು ನಿಮ್ಗೆ ಸಿಗುವಂತ ಮೊದಲನೇ ಆನಂದ. ಎರಡನೇ ಆನಂದ ಏನು? ಕಲಿಕೆ ಸರ್. ಒಂದು ಸರಿಯಾದ ಬುಕ್ಕು, ಸರಿಯಾದ ಮ್ಯಾಟರ್, ಆ ಕಲಿಕೆ ಇದೆಯಲ್ಲ. ಟಾಲ್ಸ್ಟಾಯ್ ಒಂದ್ ಕಡೆ ಹೇಳ್ತಾನೆ, ಎವ್ರಿ ಸ್ಟೋರಿ ಈಸ್ ಐದರ್ ಅ ಪರ್ಸನ್ ಎಂಟರಿಂಗ್ ಎ ನ್ಯೂ ಟೌನ್ ಆರ್ ಅ ಪರ್ಸನ್ ಲೀವಿಂಗ್ ದ ಟೌನ್ ಅಂಡ್ ಗೋಯಿಂಗ್ ಔಟ್ಸೈಡ್ ಅಂತ. ನೀವು ಯೋಚನೆ ಮಾಡಿ ನೋಡಿ, ಎಷ್ಟೊಂದು ಸಿನಿಮಾಗಳು ಏನ್ ಶುರು ಆಗುತ್ತೆ ಹೇಳಿ? ಒಂದು ಬಸ್ ಬರುತ್ತೆ, ಬಸ್ಸಿಂದ ಒಬ್ಬ ಹೀರೋ ಇಳಿತಾನೆ, ಹಳ್ಳಿಗೆ ಒಬ್ಬ ಹೊಸಬ ಬಂದ, ಈಗ ನೋಡಿ ಅವನ ಕತೆ. ಅಥವಾ ಒಬ್ಬ ಇಲ್ಲೇನೋ ಅನಾಹುತ ಮಾಡ್ದ, ಮಚ್ತೊಂಡು ಯಾರನ್ನೋ ಕೊಂದ್ಬಿಟ್ಟ, ಬಾಂಬೆಗೆ ಓಡೋದ, ಇಲ್ಲಿಂದ ತಪ್ಪಿಸ್ಕೊಂಡೋದ, ಅವನ ಕತೆ ಕೇಳಿ ಅಂತ. ಸೊ ಎವ್ರಿ ಸ್ಟೋರಿ ಟಾಲ್ಸ್ಟಾಯ್ ಈ ತರ ಅದೆಲ್ಲ ಓದ್ತೀವಿ. ಸರಿನೋ ತಪ್ಪು, ಇದಕ್ಕೇನಾದ್ರು ಎಕ್ಸೆಪ್ಷನ್ ಇದೆಯಾ, ಇದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಬಟ್ ಇಟ್ ಸೆಟ್ಸ್ ಯು ಥಿಂಕಿಂಗ್. ಆ ಆನಂದ ಇದೆಯಲ್ಲ, ಅದು ಎರಡನೇ ಆನಂದ. ಮೂರನೇ ಆನಂದ ಏನ್ ಬ್ಯೂಟಿಫುಲ್ ಆನಂದ ಸರ್ ಅದು. ಎಲ್ಲೋ ಅಲಾಸ್ಕಾಲಿ ಯಾರ್ದೋ ಕತೆ, ಅಲ್ಲಿ ಯಾರ್ದೋ ನಾಯಿ ಮರಿ ಸತ್ತೋದು ನಾವು ಅಳ್ತೀವಿ ಸರ್. ಆ ಇಮೋಷನಲ್ ಕನೆಕ್ಟ್ ಇದೆಯಲ್ಲ, ನಮ್ಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ, ಅವನ ಕತೆ, ಅವ್ರಿಗಾಗೋ ಏನೋ ಅನುಭವ, ಅದ್ರಲ್ಲಿ ನೀವು ಕಣ್ಣೀರು ಸುರಿಸ್ತೀರಲ್ಲ, ಆ ಆನಂದ. ಇದು ಆನಂದ. ಈ ಅಕ್ಷರಗಳ ಆರಾಧನೆ ಒಂದು ಪುಸ್ತಕದ ಮೂಲಕ ಬಂದಾಗ ಈ 3 ತರ ಆನಂದ ನಮಗೆ ಸಿಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.